ಹರ ಹರ ಮಹಾದೇವ್. ಸೊ ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಪ್ರೇರಣ್. ಸೊ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಒಂದು ಪವಿತ್ರ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ನಾವು. ಅದು ಎಲ್ಲಿ ಅಂತ ಅಂದರೆ ಈಶಾ ಫೌಂಡೇಶನ್ ಹತ್ರ ಹೋಗ್ತಾ ಇದ್ದೀವಿ. ಸೊ ನಿಮಗೆ ಈಶಾ ಫೌಂಡೇಶನ್ ಅಂದ ತಕ್ಷಣ ಎಲ್ಲರಿಗೂ ಮೈಂಡಿಗೆ ಬರೋದು ಒಂದೇ, ಕೊಯಮತ್ತೂರ್ ಹತ್ರ. ಸೊ ಇಲ್ಲ, ಆ್ಯಕ್ಚುಲಿ ಕರ್ನಾಟಕದಲ್ಲಿ ಈಶಾ ಫೌಂಡೇಶನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ನೋಡೋಕೆ ಇವತ್ತು ನಾವು ಹೋಗ್ತಾ ಇದ್ದೀವಿ. ಸೊ ಅದು ಎಲ್ಲಿದೆ ಅಂತ ಅಂದರೆ ಚಿಕ್ಕಬಳ್ಳಾಪುರ ಹತ್ರ ಬರುತ್ತೆ ಅದು. ಸೊ ಇಲ್ಲಿಂದ ಎಕ್ಸಾಕ್ಟಾಗಿ ಒಂದು 70 ಕಿಲೋಮೀಟರ್ಸ್ ಇದೆ ಬೆಂಗಳೂರಿಂದ. ಸೊ ನಾವು ಇವತ್ತು ಹೋಗ್ತಾ ಇರೋದು ರೋಡ್ ಬಂದುಬಿಟ್ಟು ಏರ್ಪೋರ್ಟ್ ರೋಡ್ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಅದು ಹೈದರಾಬಾದ್ ರೋಡು. ಸೊ ಮತ್ತು ಈ ವಿಡಿಯೋನ ಒಂದು ಸ್ವಲ್ಪ ಶಾರ್ಟಾಗಿ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ವಿತೌಟ್ ಎನಿ ಫರ್ದರ್ ಬನ್ನಿ ಮತ್ತೆ ಹೋಗೋಣ. ನಾನು ಚಿಕ್ಕಬಳ್ಳಾಪುರಿಗೆ ಹೋಗ್ತಿದ್ದೀನೋ ಚಿಕ್ಕಮಂಗ್ಳೂರಿಗೆ ಹೋಗ್ತಿದ್ದೀನೋ ಗೊತ್ತಾಗ್ತಿಲ್ಲ, ಯಾಕಂದರೆ ಫುಲ್ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ. ನೀವು ನೋಡ್ಬೋದು, ವೆದರ್ ಮಾತ್ರ ಹೇಳಿ ಮಾಡಿಸ್ದಂಗಿದೆ, ಕ್ರೇಜಿ ಆಗಿದೆ ವೆದರು. ಸೊ ಅಲ್ಲಿ ನೀವು ನೋಡ್ಬೋದು, ಚಿಕ್ಕಬಳ್ಳಾಪುರ ಲೆಫ್ಟ್ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ. ಆ ಲೆಫ್ಟಿಗೆ ಹೋಗಬೇಡಿ, ಸ್ಟ್ರೇಟ್ ಹೋಗಿ ಆ ಚಿಕ್ಕಬಳ್ಳಾಪುರ ರಿಂಗ್ ರೋಡ್ ಮೇಲ್ಗಡೆ ಹೋದರೆ ಒಳ್ಳೆಯದು. ಮೇ ಬಿ ಅಲ್ಲಿಂದ ಒಂದು 30 ಮಿನಿಟ್ಸ್ ಅಷ್ಟೇ ಜರ್ನಿ, ಜಾಸ್ತಿ ಹೊತ್ತೇನಿಲ್ಲ. ಗೂಗಲ್ ಮ್ಯಾಪ್ಸ್ ಪ್ರಕಾರ 30 ಮಿನಿಟ್ಸ್ ತೋರಿಸ್ತಾ ಇದೆ. ನನ್ನ ಫ್ರೆಂಡ್ ಗೂಗಲ್ ಮ್ಯಾಪ್ಸ್ ಹಾಕೊಂಡಿದ್ದಾನೆ. ಆ ಹಳ್ಳಿ ಬಂದ್ಬಿಟ್ಟು ಅಗಲಗರ್ಕಿ ಹಳ್ಳಿ ಅಂತೆ. ಸೊ ನಿಮಗೆ ಈ ಬೈಪಾಸಿಂದ ಇಳಿಬೇಕು, ಲೆಫ್ಟಿಗೆ ಬರಬೇಕು. ಇಲ್ಲಿ ಒಂದು ಚಿಕ್ಕದ ಬೋರ್ಡ್ ಹಾಕಿರ್ತಾರೆ ನೋಡಿ, ಈಶಾ ಯೋಗ ಸೆಂಟರ್ ಅಂತ ಹಾಕಿದ್ದಾರೆ ನೋಡಿ. ಸೊ ಇಲ್ಲೇ ಲೆಫ್ಟ್ ತೊಗೊಂಡು ಸ್ಟ್ರೇಟ್ ಹೋಗಬೇಕು. ನಾವು ಗೂಗಲ್ ಮ್ಯಾಪ್ಸ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೀವು ಈ ಥರ ತುಂಬ ಹಳ್ಳಿಗಳನ್ನೆಲ್ಲ ಕ್ರಾಸ್ ಮಾಡ್ಕೊಂಡು ಹೋಗಬೇಕು. ಓ ಮೈ ಗಾಡ್, ಇಲ್ಲಂತೂ ಡ್ರೋನ್ ಹಾರಿಸ್ಲೇಬೇಕಲ್ಲ. ಇಲ್ಲೊಂದು ಡ್ರೋನ್ ಹಾರಿಸೋಣ. ಲೆಟ್ಸ್ ಗೋ. ನಿಮಗೆ ಥ್ರೂ ಔಟ್ ಇದೇ ಥರ ರೋಡ್ ಇರುತ್ತೆ. ಐ ಮೀನ್ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇದೆಲ್ಲ, ಅದಕ್ಕೆ ಇದೇ ಥರ ರೋಡ್ ಇರುತ್ತೆ. ಆ ಬೆಟ್ಟ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ 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 ನೆನಪಾಯ್ತು ನನಗೆ ಇವಾಗೆ. ನಾವು ಲಾಸ್ಟ್ ಟೈಮ್ ಕೌರವಕೊಂಡಾಗ ಬಂದಾಗ ಇದೇ ರೂಟಲ್ಲೇ ಬಂದಿದ್ದು ನಾವು. ಫ್ಲ್ಯಾಶ್ ಬ್ಯಾಕ್. ಇದು ಆ್ಯಕ್ಚುಲಿ ರೋಡ್ ಮಾಡ್ತಿರೋದು ಈಶಾ ಫೌಂಡೇಶನಿಗೆ. ಸೊ ನಾವು ಇದಕ್ಕೂ ಬರ್ತೀವಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಬಿಟ್ಟು. ಪೂರ್ತಿ ರೆಡಿ ಆಗಬೇಕು ಅಂತ ಹೇಳಿ ಕಾಯ್ತಾ ಇದ್ದೀನಿ ನಾನು. ಆಲ್ಮೋಸ್ಟ್ ಬಂದ್ವಿ. ಹರ ಹರ ಮಹಾದೇವ್. ಬ್ಯೂಟಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಗುರು. ನಾನು ಆ್ಯಕ್ಚುಲಿ ಪೇಂಟಿಂಗ್ ವರ್ಕ್ ಆಗಿರಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಆಲ್ಮೋಸ್ಟ್ ಪೇಂಟಿಂಗ್ ವರ್ಕ್ ಮುಗ್ದಿದೆ. ಸರ್ ಎಷ್ಟು ಸರ್? ಏನಿಲ್ಲ, ಫ್ರೀ ಇದು ಪಾರ್ಕಿಂಗ್ ಫ್ರೀನಾ? ಏನು ಮಾಡಿಲ್ಲ. ಹೌದಾ? ಸೊ ಫಸ್ಟು ನಾಗ ಪ್ರತಿಷ್ಠೆ ಹತ್ರ ಹೋಗೋಣ, ಅದಾದಮೇಲೆ ಮೂರ್ತಿ ಹತ್ರ ಹೋಗೋಣ. ಸೊ ಬನ್ನಿ, ಫಸ್ಟ್ ಅಲ್ಲಿ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಆಮೇಲೆ ಅಲ್ಲಿ ಹೋಗೋಣ. ಸೊ ನಾನು ನಾಗ ಪ್ರತಿಷ್ಠೆ ಹತ್ರ ಬಂದಿದ್ದೆ. ಇಲ್ಲಿ ತುಂಬ ಪ್ರಶಾಂತವಾಗಿದೆ ಜಾಗ. ಸೊ ನೀವು ಈ ಟೈಮ್ ಬಂದ್ರೇ ಮುಟ್ಬಿಟ್ಟು ನಮಸ್ಕಾರ ಮಾಡೋಕ್ಕೆ ಬಿಡ್ತಾರೆ ಯೂಶ್ವಲಿ, ಬಟ್ ಇಲ್ಲಾಂದರೆ ಬಿಡಲ್ಲ. ಅಂದರೆ ಆಫ್ಟರ್ 15th ಆಫ್ ಜನವರಿ ನಿಮಗೆ ಬಿಡಲ್ಲ. ಸೊ ಈ ಟೈಮಲ್ಲಿ ಈ ಥರ ಬಂದುಬಿಟ್ಟು ನೀವು ಪ್ರದರ್ಶನ ಎಲ್ಲ ಹಾಕ್ಕೊಂಡು ಕೈಯಿಂದ ಮುಟ್ಬಿಟ್ಟು ನಮಸ್ಕಾರ ಮಾಡೋಕ್ಕೆ ಬಿಡ್ತಾರೆ. ಅದು ಒಂದು ಅಲವೆನ್ಸ್ ಇದೆ. ಸೊ ನನ್ನ ಹೈ ಸಜೆಷನ್ ಏನು ಅಂತ ಅಂದರೆ, ನೀವು ಇಲ್ಲಿ ಬಂದರೆ ಇದನ್ನು ಅಂದರೆ ಬಿಫೋರ್ 15th ಬಂದರೆ ಇದನ್ನು ದಯವಿಟ್ಟು ಮಾಡಿ. ಸೊ ಅದಾದಮೇಲೆ ಇಲ್ಲಿಂದ ಡೈರೆಕ್ಟ್ ವ್ಯೂ ಇರೋದೆ
ಆದಿಯೋಗಿ ಸ್ಟ್ಯಾಚು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ನಾನೇನು ಅಂದ್ಕೊಂಡು ಬಂದೆ ಅಂತಂದರೆ ಲೈಕ್ ಪೇಂಟ್ ಇನ್ನೂ ಆಗಿರಲ್ಲ, ಸೊ ಪೇಂಟ್ ಅರ್ಧ ಆದರೂ ಆಗಿರುತ್ತೆ ಅಂತ ಆ ಥರ ಎಕ್ಸ್ಪೆಕ್ಟೇಷನಲ್ಲಿ ಇಟ್ಕೊಂಡ್ಬಂದಿದ್ದೆ. ಬಟ್ ಇಲ್ಲಿ ನೋಡಿದರೆ ಆಲ್ಮೋಸ್ಟ್ ಫುಲ್ ಪೇಂಟಿಂಗ್ ಕಂಪ್ಲೀಟ್ ಮಾಡಿದ್ದಾರೆ. ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ಹೋಗ್ತೀವಿ. ಇಲ್ಲಿ ಒಂದು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿಬಿಟ್ಟು ಹೋಗೋಣ ಅಂತ ಒಂದು ಪ್ಲ್ಯಾನ್ ಇದೆ. ಆ್ಯಸ್ ಯು ಕ್ಯಾನ್ ಸಿ ಇಲ್ಲೊಬ್ಬರು ಮೆಡಿಟೇಷನ್ ಮಾಡ್ತಾ ಇದ್ದಾರೆ. ಸೊ ನಾನು ಮಾಡಬೇಕು ಅಂತ ಒಂದು ಮೈಂಡ್ಸೆಟ್ಟಲ್ಲೇ ಬಂದಿದ್ದು ನಾನು. ಸೊ ಇದೆ ನೋಡಿ ನಾಗ ಪ್ರತಿಷ್ಠೆ. ಸೊ ಬನ್ನಿ ಮತ್ತೆ ತೋರಿಸಿ. ಓಕೆ, ಸೊ ಇದು ಇನ್ಫಾರ್ಮೇಷನ್ ಸೆಂಟರ್ ಇದು. ಸೊ ಆ್ಯಕ್ಚುಲಿ ಇವತ್ತು ಕ್ಲೋಸ್ ಆಗಿದೆ, ಅದು ಏನಕ್ಕಾಗಿದೆ ಗೊತ್ತಿಲ್ಲ. ಸೊ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅಂದರೆ ಓಪನ್ ಇದ್ದಾಗ ಕೇಳ್ಬೋದು, ಕ್ಲೋಸ್ ಇದ್ದಾಗ ಕೇಳೋಕ್ಕಾಗಲ್ಲ. ಆ್ಯಂಡ್ ಅದಾದಮೇಲೆ ಇಲ್ಲಿ ಬಸ್ ಎಷ್ಟೊತ್ತಿಗೆ ಬರುತ್ತೆ ಅದು ಎಲ್ಲದೂ ಇಲ್ಲೇ ಹಾಕಿರ್ತಾರೆ. ನಾನು ಇದನ್ನು ಹಾಕಿದ್ದೀನಿ ನೋಡಿ. ಸೊ ಇಲ್ಲಿ ಏನು ಸಿನಾರಿಯೋ ಅಂದರೆ ಒಳಗಡೆ ನಮ್ಮನ್ನು ಇವಾಗಲೇ ಬಿಡಲ್ಲ. ಸೊ ಅಂದರೆ ಆಫ್ಟರ್ 15th ಬಿಡ್ತೀನಿ ಅಂತ ಅವರು ಹೇಳಿದ್ದಾರೆ. ಸೊ ಅಲ್ಲಿವರೆಗೂ ಅಷ್ಟೇ ಗ್ರಿಲ್ ಆಗಿಟ್ಟಿದ್ದಾರೆ. ಇದಿಷ್ಟೇ ಜಾಗ ನಮಗೆ ಇರೋದು, ಈ ಕಾಂಪೌಂಡ್ ದಾಟ್ ಹೋಗಂಗಿಲ್ಲ. ಸೊ ಇವಾಗ ಸದ್ಯ ಹೆಂಗಿದೆ ವರ್ಕು ಅಂತ ನೋಡಿ. ಆಫ್ಟರ್ 15th ಆದರೂ ಬನ್ನಿ, ಯಾವಾಗಾದರೂ ಬನ್ನಿ, ಇಟ್ಸ್ ಅಪ್ ಟು ಯು. ಓಕೆ, ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಸೊ ನಮ್ಮ ಇಂಡಿಯಾದಲ್ಲಿ ಟೋಟಲಾಗಿ 2 ಈಶಾ ಫೌಂಡೇಶನ್ ಆಗಿದೆ. ಒಂದು ಕೊಯಮತ್ತೂರಲ್ಲಿದೆ, ಇನ್ನೊಂದು ಚಿಕ್ಕಬಳ್ಳಾಪುರಲ್ಲಿದೆ. 2 ಹೈಟು ಒಂದೇ, 112 ಅಡಿಯಲ್ಲಿದೆ. ಆಮೇಲೆ ಇನ್ನೊಂದು ಈಶಾ ಫೌಂಡೇಶನ್ ಇದೆ, ಅದು US ಅಲ್ಲಿದೆ. ಸೊ ಅದ್ರದ್ದು ಹೈಟ್ ಬಂದುಬಿಟ್ಟು 12 ಅಡಿ. ಸೊ ಲಾರ್ಜೆಸ್ಟ್ ನಮ್ಮ ಇಂಡಿಯಾಲೇ ಇರೋದು. ಸೊ ನೀವು ನೋಡ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೀವು ಸಿನಿಮ್ಯಾಟಿಕ್ಸಿಗೆ ವೇಟ್ ಮಾಡ್ತಿರ್ತೀರಾ. ಸೊ ನೋ ವೇಟ್, ಲೆಟ್ಸ್ ಗೋ. ಸೊ 15th of January ಇಲ್ಲೊಂದು ಇವೆಂಟ್ ಇಟ್ಟಿದ್ದಾರೆ. ಸೊ ಆ ಇವೆಂಟಲ್ಲಿ ಆನರಬಲ್ ಚೀಫ್ ಮಿನಿಸ್ಟರ್ ಬೊಮ್ಮಾಯಿ ಸರ್ ಬರ್ತಾ ಇದ್ದಾರೆ, ಮತ್ತು ಸದ್ಗುರು ಅವರು ಬರ್ತಾ ಇದ್ದಾರೆ. ಸೊ ಮೇ ಬಿ ಹೆಲ್ತ್ ಮಿನಿಸ್ಟರು ಬರ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ, ಐ ಆಮ್ ನಾಟ್ ಶ್ಯೂರ್. ಆ ಟೈಮಲ್ಲಿ ನೀವೇನಾದರೂ ಪಾರ್ಟಿಸಿಪೇಟ್ ಮಾಡ್ಕೋಬೇಕು ಅಂದರೆ ಮೇ ಬಿ ಅದೊಂದು ರಿಜಿಸ್ಟರ್ ಏನೋ ಆಗಬೇಕು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಹೋಗಲೇಬೇಕು ನೀವು. ಸೊ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಸೇಫ್ ಗೈಸ್. ಏನು